ನಮಸ್ತೆ ಮಾಸ್ಟರ್, ನನ್ನ ಹೆಸರು ಸುಧಾ ಓಜೆ ಅಂತ. 25 ಇಯರ್ಸ್ನಿಂದ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಸ್ವಸ್ಥಲ ಆದೋನಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್ ಅವ್ರ ಜೊತೆ ನಾನು ಮೆಡಿಟೇಷನ್ ಕಲ್ತ್ಕೊಂಡಿದ್ದೀನಿ. ಸೊ ಅವಾಗನಿಂದ ಇವಾಗ ತನಕ ನಾವು ಮೆಡಿಟೇಷನ್ ಮಾಡ್ತಾನೇ ಇದ್ದೀವಿ. ಹಂಗೆ ಧ್ಯಾನ ಪ್ರಚಾರ ಪತ್ರಿ ಸರ್ ಹೆಂಗಾದರೆ ಕೇಳಿದಾರೋ ಅದೇ ಥರ ಪತ್ರಿ ಸರ್ ಪ್ರಕಾರನೇ ನಾವು ಎಲ್ಲರೂ ಅದು ನಮ್ಮ ಪರ್ಪಸ್ಸು ಅಂತ ಅಂದ್ಕೊಂಡು ಮೆಡಿಟೇಷನ್ನ ಪ್ರಚಾರ ಮಾಡ್ತಾ ಇದ್ದೀವಿ. ಮಾರ್ಗದರ್ಶಕರಾದ ಶ್ರೀಯುಕ್ತ ಹರಿಶಂಕರ್ ಸರ್ ಅವರು ಬಂದಿದ್ದಾರೆ. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ನನ್ನ ಮೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮಬಂಧುಗಳಿಗೂ ವಂದಿಸುತ್ತಾ, ಮಾಸ್ಟರ್ಸ್, ಇಂದು ಧ್ಯಾನ ಶಿವ ಪಿರಮಿಡ್ ಧ್ಯಾನ ಕೇಂದ್ರದ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ. ಹಾಗಾಗಿ ಮೊಟ್ಟ ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಶಾಂತಲಕ್ಷ್ಮಿ ಮೇಡಮ್ ಅವರಿಂದ. ಮಹಾಗಣಪತೆ ಮಾತಂಗವದನ ಮೂಷಿಕವಾಹನ ಮಂಗಳಚರಣ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶ. ಒಂದು ಡೈಲಿ 10 ಮಿನಿಟ್ಸ್ ನೀವು ಇಡೀ ದಿನ ಏನು ಮಾಡಿರೋ ಅದನ್ನು ನೋಡ್ಕೊಳ್ರಿ. ಹೆಂಗಿದ್ದೆ, ಏನು ಮಾಡಿದೆ, ಹೆಂಗೆ ಬಿಹೇವ್ ಮಾಡಿದೆ. ಯಾಕಂದ್ರೆ ನಾನು ಬೆಳಿಬೇಕು, ನನ್ನಲ್ಲಿ ಬೆಳಿಬೇಕು ಅನ್ನೋದಕ್ಕನ್ನ ಅರಳಬೇಕು ಅನ್ಕೊಳ್ರಿ. ವಿ ಶುಡ್ ಫ್ಲವರ್. ವಿ ಆರ್ ನಾಟ್ ಫ್ಲವರಿಂಗ್, ವಿ ಆರ್ ಗ್ರೋಯಿಂಗ್ ವಿತೌಟ್ ಫ್ಲವರಿಂಗ್. ಸೊ ಅವಾಗ ಏನಾಯಿತು, ಅದೇ 70 ವರ್ಷ ಆದರೂ ಅದೇ ಬುದ್ಧಿ, 80 ವರ್ಷ ಆದರೂ ಅದೇ ಬುದ್ಧಿ. ಯಾಕಂದರೆ ಆ್ಯಸ್ ಪರ್ ಸೈಕಾಲಜಿ ದ ಗ್ರೋತ್ ಈಸ್ ಓನ್ಲಿ ಅಪ್ ಟು 14 ಇಯರ್ಸ್ ಅಂತ. 14 ವರ್ಷದಾಗ ನಾವು ಏನೇನು ಕಲ್ತೀವೋ ಅದೇ ಇವತ್ತಿನವರೆಗೂ ಇದಾವೆ. ಆ್ಯಕ್ಚುಲಿ ನನಗೆ ಸರ್ನ ಕರಿಬೇಕು ಅಂತ ಈ ಪ್ರೋಗ್ರಾಮಲ್ಲಿ ಅಂದ್ಕೊಂಡಿದ್ದೆ. ಒಂದ್ಸತಿ ಸುಮಾರು ಮಾಸ್ಟರ್ಸ್ ಜೊತೆ ಹೇಳಿದೆ, ಸರ್ನ ಒಂದ್ಸತಿ ನಮ್ಮ ಪಿರಮಿಡ್ಗೆ ಓಪನಿಂಗ್ಗೆ ಕರೆಯೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ವಾರ್ಷಿಕೋತ್ಸವ ಕರಿಬೇಕು ಅಂತ. ಸರ್ ಬರೋಕ್ಕಾಗಲ್ಲ, ಸಖತ್ ಬ್ಯುಸಿ ಅಂತ ಹೇಳಿದ್ರು. ನೋಡೋಣ, ಟ್ರೈ ಮಾಡೋಣ ಅಂತ ಈಶ್ವರಿ ಮೇಡಮ್ಗೆ. ಈಶ್ವರಿ ಮೇಡಮ್ ಒಂದ್ಸತಿ ಇಲ್ಲ ಕಾವ್ಯ, ಸರ್ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಆಗ ತುಂಬ ಖುಷಿ ಆಯಿತು. ಸರ್ ಎಲ್ಲರಿಗೂ ನಾನು ಇನ್ವೈಟ್ ಮಾಡೋಕ್ಕೆ ಹೋದಾಗ ಸರ್ ಹೇಳ್ತಿದ್ರು, ಹರಿಶಂಕರ್ ಸರ್ ಬರ್ತಾರ, ಖಂಡಿತ ಬರ್ತೀನಿ ಅಂತ. ಇಷ್ಟು ಸಪೋರ್ಟು ಆಗಿ ಎಲ್ಲರೂ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ನಾನು ಧ್ಯಾನಕ್ಕೆ ಬಂದು 5 ವರ್ಷ ಆಯಿತು. ನನ್ನಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಎಸ್ಪೆಷಲಿ ಹೆಲ್ತ್ ಇಶ್ಯೂ ಇತ್ತು ನನಗೆ. ಒಂದು ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು, ನೀವು ಮೆಡಿಟೇಷನ್ ಮಾಡಿ ಮೇಡಮ್ ಅಂತ.
ಇವತ್ತು 5 ವರ್ಷದಿಂದ ನಾನು ಏನೇನು ಸಾಧನೆ ಮಾಡಿದ್ದೀನಿ ಅಂದರೆ ನಮ್ಮ ಮನೆ ಮೇಲೆ ಪಿರಮಿಡ್ ಇರೋದು ಅದು ಸಾಕ್ಷಿ ನಮ್ಮ ಮನೆಯವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ, ಇವತ್ತು ಹೋಗ್ಬೋದು ನಾಳೆ ಹೋಗ್ಬೋದು, ಬಟ್ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗಬೇಕು ಅಂತ ನಮ್ಮ ಪತ್ರಿಜಿ ಸರ್ ಒಂದು ಮೆಸೇಜ್ ಕೊಟ್ಟಿದ್ದಾರಲ್ಲ, ಅದನ್ನು ಪಾಲಿಸ್ಬೇಕು ಅನ್ನೋದೇ ಒಂದು ಖುಷಿ. ಮೇಡಮ್ ಕೊಡುಗೆ ಕೊಟ್ಟು ಹೋಗೋದಲ್ಲ, ಮೇಡಮ್ ಸರ್ ಕೊಡುಗೆ ಬೇರೆ ರೀತಿ ಕಥೆಗಳೇನ ಈ ದಂಪತಿಗಳಿಗೆ. ಮಾಸ್ಟರ್ಸ್ ಎಲ್ಲರೂ ತುಂಬ ಪ್ರೋಗ್ರಾಮ್ನ ಕೂತು ಸರ್ದೆಲ್ಲನೂ ಮೆಸೇಜ್ನ ತಿಳ್ಕೊಂಡ್ರಿ, ತುಂಬ ಥ್ಯಾಂಕ್ಸ್. ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲರೂ ಬಂದಿದ್ದಕ್ಕೆ. ಮೆಡಿಟೇಷನ್ ಬಂದು ಏನು ಪಡ್ಕೊಂಡೆ ಅಂದರೆ ಇಷ್ಟು ಜನ ಪ್ರೀತಿ ಪಡ್ಕೊಂಡಿದ್ದೀನಿ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಫ್ರೆಂಡ್ಸು ಈಗ ಎಲ್ಲ ಗಂಡನಿಂದ ಇಲ್ಲ ನನ್ನ ತಂದೆ ತಾಯಿಯಿಂದ ನಾನು ಮಾಡಿದ್ದೀನಿ ಅಂದರೆ ಇಷ್ಟು ಜನ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.